ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. NR ವರ್ಲ್ಡ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಕೆಂಗೇರಿಯಲ್ಲಿರುವಂಥ ಒಂದು ಮನೆ ಮುಂದೆ ಇದ್ದೀವಿ. ಇದು ಬಂದು 50-30 ಸೈಟ್. ಬನ್ನಿ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಇದು ಬಂದು ಪಾರ್ಕಿಂಗ್ ಸ್ಪೇಸ್. ಆರಾಮಾಗಿ 2 ಕಾರು ಹಾಗೂ 2-3 ಟೂ ವೀಲರ್ಸ್ನ ಕೂಡ ನಿಲ್ಲಿಸ್ಬೋದು. ಸೊ ಇಲ್ಲೂ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೂಡ ಇದೆ ಇಲ್ಲಿ ನಿಮಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಇದು ಬಂದು ಎಲೆಕ್ಟ್ರಿಕ್ ಮೀಟರ್, ಹಾಗೆ ಆಟೋಮೆಟಿಕ್ ವಾಟರ್ ಕಂಟ್ರೋಲರ್ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಈಗ ನಾವು ಗ್ರೌಂಡ್ ಫ್ಲೋರ್ನಲ್ಲಿದ್ದೀವಿ. ಸೊ ನೀವು ನೋಡ್ಬೋದು, ಟೆಕ್ನಿಕಲಿ ಸೇಫ್ಟಿ ಪರ್ಪಸ್ಗೆ ಅಂತ ಗೇಟ್ನ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಗ್ರಿಲ್ಸ್ ಕೂಡ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಗೆ ಅಂತ, ಯಾವುದೇ ತೊಂದರೆ ಆಗಬಾರ್ದು ಅಂತ. ಸೊ ಇಲ್ಲಿ ಸ್ಪೇಸ್ ಕೂಡ ಇದೆ ನಿಮಗೆ. ಹಾಗೆ ನೀವು ಎಂಟ್ರೆನ್ಸ್ ಡೋರ್ನ ನೋಡಿದ್ರೆ ಇದು ಟೀಕ್ ವುಡ್ಡಿಂದ ಮಾಡಿರೋದು. ತುಂಬ ಸ್ಟೈಲಿಶ್ ಆಗಿದೆ ಡಿಸೈನ್ ಕೂಡ. ಸೊ ಇದು ಬಂದು ಹಾಲು. ಸೊ ಹಾಗೆ ನೋಡಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ ದೇವ್ರ ಮನೆ ಕೂಡ ಇದೆ. ಸೊ ಬೆಲ್ಸ್ನೆಲ್ಲ ಚೆನ್ನಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ದೊಡ್ಡದಾಗಿ ಟಿವಿ ಯೂನಿಟ್ ಸಹ ಇದೆ. ಹಾಗೆ ಇಲ್ಲಿ ಬಂದು ಡೈನಿಂಗ್ ಸ್ಪೇಸ್ ಆಗಿರೋದ್ರಿಂದ ಇಲ್ಲಿ ಸಿಂಕ್ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಸಿಂಕ್ನ ಮತ್ತು ಸಣ್ಣ ಸ್ಪೇಸ್ ಕೂಡ ಇದೆ ನಿಮಗೆ. ಸೊ ವೆಂಟಿಲೇಷನ್ ಏನೂ ತೊಂದರೆ ಆಗಲ್ಲ. ವೆಂಟಿಲೇಷನ್ ನೀವು ನೋಡ್ಬೋದು, ಸ್ಪೇಷಿಯಸ್ ಆಗಿ ವೆಂಟಿಲೇಷನ್ ಕೂಡ ಇಟ್ಟಿದ್ದಾರೆ. ಸೊ ಇದು ಬಂದು ಕಿಚನ್ನು. ಸೊ ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ರ್ಯಾಕ್ಸ್ ಕೂಡ ಇದೆ, ಸ್ಪೇಷಿಯಸ್ ಆಗಿರೋಂಥ ರ್ಯಾಕ್ಸ್ ಸಹ ಇದೆ. ಸೊ ಇಲ್ಲೂ ನೀವು ರೈಟ್ ಸೈಡಲ್ಲೂ ನೋಡಿದ್ರೆ ಕೂಡ ನಿಮಗೆಲ್ಲ ಸಾಮಾನು ಇಟ್ಕೊಳ್ಳೋಷ್ಟು ತುಂಬ ಜಾಗ ಕೂಡ ಇದೆ. ಹಾಗೆ ಇಲ್ಲೊಂದು ಡೋರ್ ಇದೆ, ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಸೊ ಇಲ್ಲಿ ನಿಮಗೆ ಡಿಶ್ ವಾಷರ್ ಇಡುವಂಥ ಸ್ಪೇಸ್ ಕೂಡ ಇದೆ, ಸಿಂಕ್ ಕೂಡ ಇದೆ. ಸೊ ನೀವು ಆಸ್ ಅ ಡಿಶ್ ವಾಷರ್ ಆಗಿ ಯೂಸ್ ಮಾಡ್ಕೊಬೋದು, ಅಥವಾ ನಿಮಗೆ ಅನ್ನೆಸರಿ ಏನಾದರೂ ಐಟಮ್ಸ್ ಇದ್ರೆ ನೀವು ಇಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ಹಾಗೆ ಈಗ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು. ಈಗ ನಿಮಗೆ ವಾರ್ಡ್ರೋಬ್ನ ತೋರಿಸ್ತಾ ಇದ್ದೀನಿ. ಸೊ 2 ಸೆಟ್ ಆಫ್ ವಾರ್ಡ್ರೋಬ್ಸ್ ಕೂಡ ಇದೆ, ಅಟ್ಯಾಚ್ಡ್ ಫರ್ನಿಚರ್ಸ್ ಕೂಡ ಇದೆ. ಸೊ ಹಾಗೆ ನೀವು ನೋಡ್ಬೋದು, ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಸಹ ಇದೆ. ಅಟ್ಯಾಚ್ ವಾಶ್ರೂಮ್ಸ್, ಗೀಸರ್ ಸಹ ಅಟ್ಯಾಚ್ ಆಗಿದೆ. ಸೊ ಡೋರ್ಸ್ ಎಲ್ಲ ನೋಡ್ಬೋದು ನೀವು, ತುಂಬ ಡಿಸೈನಲ್ಲಿ ಮಾಡಿದ್ದಾರೆ, ತುಂಬ ಸ್ಟೈಲಿಶ್ ಆಗಿದೆ ಡೋರ್ಸ್ ಎಲ್ಲ. ರೂಮ್ಗೂ ಕೂಡ ಯಾವುದೇ ವೆಂಟಿಲೇಷನ್ ಪ್ರಾಬ್ಲಮ್ಸ್ ಆಗಲ್ಲ. ನೀವು ನೋಡ್ಬೋದು 2 ಸೈಡ್ ವಿಂಡೋಸ್ ಕೂಡ ಇದೆ. ಸೊ ಹಾಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಕೂಡ ಇದೆ, ನೋಡೋಣ ಬನ್ನಿ. ಸೊ ಇದು ಬಂದು ಕಾಮನ್ ಬಾತ್ರೂಮ್. ನೀವು ಕಾಮನ್ ಬಾತ್ರೂಮ್ಗೂ ನೋಡ್ಬೋದು, ಗೀಸರ್ ಅಟ್ಯಾಚ್ಡ್ ಇದೆ, ಸಿಂಕ್ ಅಟ್ಯಾಚ್ಡ್ ಆಗಿದೆ ಮತ್ತು ವೆಂಟಿಲೇಷನ್ ಕೂಡ ಇದೆ. ಹಾಗೆ ಇನ್ನೊಂದು ರೂಮ್ ಇದೆ, ಇನ್ನೊಂದು ರೂಮ್ ಹೇಗಿದೆ ನೋಡೋಣ ಬನ್ನಿ. ಸೊ ಇದು ಬಂದು ಸೆಕೆಂಡ್ ರೂಮ್. ಸೊ ನೀವು ನೋಡ್ಬೋದು, ಇಲ್ಲೊಂದು ಟಿವಿ ಯೂನಿಟ್ ಸಹ ಇದೆ. ಯೂನಿಟ್ ವೆಂಟಿಲೇಷನ್ ಪರ್ಪಸ್ 2 ಸೈಡಲ್ಲಿ ವಿಂಡೋಗಳಿದೆ. ಹಾಗೂ
ಇದು ಒಂದು ಡ್ರೆಸ್ಸಿಂಗ್ ಏರಿಯಾ ಮತ್ತು ವಾರ್ಡ್ರೋಬ್ ಕೂಡ ಅಟ್ಯಾಚ್ಡ್ ಆಗಿದೆ. ಸೊ ಇದು ಬಂದು ನಾವು ನೋಡಿದ್ದು ಗ್ರೌಂಡ್ ಫ್ಲೋರು. ಸೊ ಫಸ್ಟ್ ಫ್ಲೋರಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದು ರೆಂಟಲ್ ಪರ್ಪಸ್ಗೆ ಫಸ್ಟ್ ಫ್ಲೋರಲ್ಲಿ ಇರೋದು ಬಂದ್ಬಿಟ್ಟು ಇದಕ್ಕಿಂತ ಇನ್ನೂ ಲಕ್ಸುರಿಯಸ್ ಆಗಿದೆ. ಹೇಗಿದೆ ನೋಡೋಣ ಬನ್ನಿ. ಸೊ ಈಗ ಗ್ರೌಂಡ್ ಫ್ಲೋರ್ ನೋಡೋಣ ಆಯಿತು. ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಸೊ ನಾವೀಗ ಫಸ್ಟ್ ಫ್ಲೋರ್ನಲ್ಲಿದ್ದೀವಿ. ಸೊ ಕೆಳಗಡೆ ನೋಡಿದಂತೆ ಇಲ್ಲೂ ಕೂಡ ಸೇಫ್ಟಿ ಪರ್ಪಸ್ಗೆ ಅಂತ ಗ್ರಿಲ್ಲಲ್ಲಿ ಗೇಟ್ ಮಾಡಿಸಿದ್ದಾರೆ. ಸೊ ಕೆಳಗಡೆಗಿಂತ ಇಲ್ಲಿ ತುಂಬ ಚೆನ್ನಾಗಿ ಗ್ರಿಲ್ನ ಮಾಡಿಸಿದ್ದಾರೆ ಸೇಫ್ಟಿ ಪರ್ಪಸ್ಗಾಗಿ. ಹಾಗೆ ಇಲ್ಲಿ ನೋಡ್ಬೋದು ಮನೆ ಮುಂದೆ ಕೂಡ ತುಂಬ ಸ್ಪೇಸ್ ಇದೆ. ಮತ್ತು ಅಲ್ಲಿ ನೀವು ನೋಡಿದ್ರೆ ಒಂದು ಟ್ಯಾಪ್ ಕನೆಕ್ಷನ್ ಕೂಡ ಇದೆ. ಸೊ ಈಗ ನಾವು ಮನೆ ಎಂಟ್ರೆನ್ಸಲ್ಲಿದ್ದೀವಿ. ಇದು ಬಂದು ಎಂಟ್ರೆನ್ಸ್ ಡೋರು. ನೀವು ನೋಡ್ಬೋದು ತುಂಬ ಡಿಸೈನ್ನ ಚೆನ್ನಾಗಿ ಮಾಡಿದ್ದಾರೆ. ಈ ಡೋರ್ನ ಕೂಡ ಟೀಕ್ ವುಡ್ಡಲ್ಲಿ ಮಾಡಿರೋದು. ಸೊ ಎಂಟ್ರ್ ಆದರೆ ಇದು ಹಾಲಲ್ಲಿದ್ದೀವಿ ನಾವೀಗ. ಸೊ ಹಾಗೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಇಲ್ಲೊಂದು ದೇವ್ರ ಮನೆ ಇದೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕ್ಸಿದ್ದಾರೆ. ಹಾಗೆ ಡೋರ್ಸ್ಗೆ ಮತ್ತು ಮೇಲ್ಗಡೆ ಎಲ್ಲ DOP ಕೂಡ ಮಾಡಿಸಿದ್ದಾರೆ. ಸೊ ಆಗಲೇ ಹೇಳ್ದಂಗೆ ಇಲ್ಲಿ ಹಾಲು ಮತ್ತು ಇಲ್ಲೊಂದು TV ಯೂನಿಟ್ ಕೂಡ ಮಾಡಿಸಿದ್ದಾರೆ. ಸೊ ನೀವು ಮೇಲ್ಗಡೆ ಎಲ್ಲ ನೋಡಿದ್ರೆ ಒಳ್ಳೆ ಲೈಟಿಂಗ್ಸ್ ಕೂಡ ಮಾಡಿಸಿದ್ದಾರೆ. ಸೊ ನಿಮಗೆ ಇರೋದಕ್ಕೆ ತುಂಬ ಲಕ್ಸುರಿಯಸ್ ಆಗಿ ಹಾಗೂ ಸ್ಟೈಲಿಶ್ ಆಗಿ ಕಾಣುತ್ತೆ ಮನೆ. ಸೊ ಹಾಗೆ ಹೇಳ್ದಂಗೆ ಇಲ್ಲಿ ಕೂಡ ಒಂದು ಡೈನಿಂಗ್ ಸ್ಪೇಸ್ ಇದೆ. ಸೊ ಡೈನಿಂಗ್ ಸ್ಪೇಸ್ ಆಗಿರೋದ್ರಿಂದ ಇಲ್ಲೇ ವೆಂಟಿಲೇಷನ್ ಕೂಡ ಇದೆ. ಹಾಗೆ ಇಲ್ಲಿ ನಿಮ್ಗೊಂದು ಸಿಂಕ್ ಕೂಡ ಮಾಡಿಸಿ ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್ ಕೂಡ ಆ್ಯಡ್ ಮಾಡಿಸಿದ್ದಾರೆ. ಸೊ ಹಾಗೆ ಈ ಕಡೆ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಕಿಚನ್ ಇದೆ. ಸೊ ಇದು ಪರ್ಸ್ನಲ್ ಲಿವಿಂಗ್ ಆಗಿ ಮಾಡಿರೋದ್ರಿಂದ ಗ್ರೌಂಡ್ ಫ್ಲೋರ್ಗಿಂತ ಇಲ್ಲಿ ತುಂಬ ಲಕ್ಸುರಿಯಸ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಸ್ಪೇಸ್ ಇದೆ ನಿಮಗೆ ಐಟಮ್ಸ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ರ್ಯಾಕ್ಗಳು ಇದೆ ಕೂಡ ಇದೆ. ಈ ಸೈಡ್ ಕೂಡ ರ್ಯಾಕ್ ಇದೆ, ವೆಂಟಿಲೇಷನ್ ಇದೆ, 2 ಸೈಡ್ ವಿಂಡೋಸ್. ಹಾಗೆ ಇಲ್ಲೊಂದು ಡೋರಿಂದ ಎಕ್ಸಿಟ್ ಆದರೆ ನಿಮ್ಗೆ ಇಲ್ಲೊಂದು ಡಿಶ್ ವಾಷರ್ ಇಟ್ಕೊಳ್ಳೋ ಅಂತ ಸ್ಪೇಸ್ ಕೂಡ ಇದೆ. ಸೊ ಈಗ ಕಿಚನ್ ಎಲ್ಲ ನೋಡಾಯ್ತು. ಸೊ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಈ ರೂಮ್ ಬಂದು ಮಾಸ್ಟರ್ ಬೆಡ್ರೂಮು. ನೀವು ನೋಡ್ಬೋದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಮತ್ತು ಈ ಫಸ್ಟ್ ಫ್ಲೋರ್ಗೆ ಸೋಲಾರ್ ಕನೆಕ್ಷನ್ಸ್ ಕೂಡ ಇದೆ. ಸೊ ಎಂಟ್ರ್ ಆದರೆ ಇಲ್ಲಿ ಸ್ಟಡಿಂಗ್ ಸ್ಪೇಸ್ ಇದೆ. ಲೆಫ್ಟ್ ಸೈಡಲ್ಲಿ ಸ್ಟಡಿಂಗ್ ಸ್ಪೇಸ್ ಇದೆ, ಸ್ಟಡಿಂಗ್ ಟೇಬಲ್ ಇದೆ. ಅದ್ರ ಪಕ್ಕದಲ್ಲಿ ಒಂದು TV ಯೂನಿಟ್ ಕೂಡ ಇದೆ. ಸೊ ಇದು ಬಂದು TV ಯೂನಿಟ್. ಹಾಗೆ ವಾರ್ಡ್ರೋಬ್ ಕೂಡ ಇದೆ, ಅಟ್ಯಾಚ್ಡ್ ವಾರ್ಡ್ರೋಬ್ಸ್. ವಾರ್ಡ್ರೋಬ್. ಹಾಗೆ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಡ್ರೆಸ್ಸಿಂಗ್ ಟೇಬಲ್ ವಿತ್ ಬಿಲ್ಟ್ ಇನ್ ಕಂಪಾರ್ಟ್ಮೆಂಟ್ಸ್. ಸೊ ಇದು ಕುಬೇರ ಮೂಲೆ ಆಗಿರೋದ್ರಿಂದ ಇದು ಮಾಸ್ಟರ್ ಬೆಡ್ರೂಮು. ಸೊ ಇನ್ನೊಂದು ಇದೆ ಬೆಡ್ರೂಮ್, ಹೇಗಿದೆ ನೋಡೋಣ ಬನ್ನಿ. ಸೊ ಇದು ಬಂದು ಸೆಕೆಂಡ್ ಬೆಡ್ರೂಮ್. ಸೊ ಇಲ್ಲಿ ನೋಡಿದ್ರೆ ಆಲ್ರೆಡಿ ಎಲ್ಲ ಫರ್ನಿಶ್ಡ್ ಆಗಿದೆ. ಇಲ್ಲೂ ಕೂಡ ಒಂದು TV ಯೂನಿಟ್ ಇದೆ. TV ಯೂನಿಟ್, ಬೆಡ್ರೂಮ್ ಹಾಗೂ ಸ್ಟಡಿಂಗ್ ಟೇಬಲ್. ಸೊ ಇದು ಸ್ಟಡಿಂಗ್ ಟೇಬಲ್. ಇಲ್ಲಿ ಸಿಟ್ಟಿಂಗ್ ಸ್ಪೇಸ್ ಕೂಡ ಇದೆ, ಹಾಗೆ ವೆಂಟಿಲೇಷನ್ ಸಹ ಇದೆ. ಸೊ ಇದು ಬಂದು ಸೆಕೆಂಡ್ ರೂಮ್. ಇನ್ನೊಂದು ರೂಮ್ ಇದೆ, ಹೇಗಿದೆ ನೋಡೋಣ ಬನ್ನಿ. ಸೊ ಹಾಗೆ ನೀವಿಲ್ಲಿ ನೋಡಿದ್ರೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಇದೆ. ಸೊ ಇದು ಒಂದು ಸ್ಲೈಡಿಂಗ್ ವಾರ್ಡ್ರೋಬ್. ಸೊ ಈ ರೂಮ್ಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಸೋಲಾರ್ ಕನೆಕ್ಷನ್ಸ್ ಇದೆ.
ಸೊ ಈಗ ನಾವು ಥರ್ಡ್ ರೂಮಲ್ಲಿ ಇದ್ದೀವಿ. ಸೊ ರೂಮ್ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಒಂದು ಬೆಡ್ ಹಾಕೋಬೋದು. ಅದ್ರ ಜೊತೆಗೆ ವೆಂಟಿಲೇಷನ್ ಇದೆ ಬೋತ್ ದ ಸೈಡ್ಸ್. ಒಂದು TV ಯೂನಿಟ್ ಕೂಡ ಇದೆ. ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ನೋಡಿದ್ರೆ ವಾರ್ಡ್ರೋಬ್ ಇದೆ, ಅಟ್ಯಾಚ್ಡ್ ವಾರ್ಡ್ರೋಬ್. ಹಾಗೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಟ್ಯಾಚ್ಡ್ ಆಗಿದೆ. ಸೊ ಇದು ಈ ರೂಮ್ಗೂ ಸಹ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇದು ಥರ್ಡ್ ರೂಮಿನ ಅಟ್ಯಾಚ್ಡ್ ವಾಶ್ರೂಮ್. ಇದಕ್ಕೂ ಕೂಡ ಸೋಲಾರ್ ಕನೆಕ್ಷನ್ ಇದೆ. ಸೊ ಈಗ ನಾವು ನೋಡಿದ್ದು ಫಸ್ಟ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿದೆ, ನೋಡೋಣ ಬನ್ನಿ. ಸೊ ನಾವೀಗ ಸೆಕೆಂಡ್ ಫ್ಲೋರ್ನಲ್ಲಿದ್ದೀವಿ. ನೀವು ನೋಡ್ಬೋದು ಇದು 2 ರೂಮ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಮೆಡಿಟೇಷನ್ ಹಾಲ್. ಸೊ ಈಗ ಮೆಡಿಟೇಷನ್ ಎಲ್ಲ ಎಷ್ಟು ಇಂಪಾರ್ಟೆಂಟು, ಅದಕ್ಕಂತ ಸಪ್ರೇಟಾಗಿ ಒಂದು ರೂಮ್ ಮಾಡಿಸಿದ್ದಾರೆ. ಸೊ ದಿಸ್ ಇಸ್ ದ ಮೆಡಿಟೇಷನ್ ಸ್ಪೇಸ್. ಮೆಡಿಟೇಷನ್ ಅಥವಾ ಯೋಗ ಮಾಡೋದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ರೂಮ್ ಮಾಡಿಸಿದ್ದಾರೆ ಟೆರಸಲ್ಲಿ. ಸೊ ಅದರ ಜೊತೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಇದು ಬಂದ್ಬಿಟ್ಟು ಸ್ಟುಡಿಯೋ ಪರ್ಪಸ್ ಅಂತ ಮಾಡಿರೋದು. ಸೊ ಈ ರೂಮ್ನ ನೀವು ಆ್ಯಸ್ ಅ ಸ್ಟುಡಿಯೋ ಪರ್ಪಸ್ ಅಂತನಾದರೂ ಯೂಸ್ ಮಾಡ್ಕೊಬೋದು, ಅಥವಾ ಸರ್ವೆಂಟ್ ರೂಮ್ ಅಥವಾ ಮೇಡ್ ರೂಮ್ ಅಂತ ಕೂಡ ಯೂಸ್ ಮಾಡ್ಕೊಬೋದು. ಸೊ ವೆಂಟಿಲೇಷನ್ ಇದೆ. ಸೊ ಆ್ಯಸ್ ಅ ಕಿಚನ್ ಪರ್ಪಸ್ ಅಂತ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಸ್ಪೇಸ್ ಇದೆ. ಸೊ ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ದಿಸ್ ಇಸ್ ದ ಅಟ್ಯಾಚ್ಡ್ ವಾಶ್ರೂಮ್. ಸೊ ಮೇಲ್ಗಡೆ ನಾನು ಆಗಲೇ ಹೇಳ್ದಂಗೆ ಸೋಲಾರ್ ಕನೆಕ್ಷನ್ಸ್ ಇದೆ ಅಂದಿದ್ರಿಂದ ಸೋಲಾರ್ ಪ್ಯಾನಲ್ಸ್ನೆಲ್ಲ ಹಾಕಿದ್ದಾರೆ. ಸೊ ಈಗ ಮನೇನ ನೋಡ್ಕೊಂಡು ಬಂದ್ವಿ. ಸೊ ಅಕ್ಕಪಕ್ಕ ಏನು ಫೆಸಿಲಿಟಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಜಸ್ಟ್ 3 minutes ಡ್ರೈವಲ್ಲಿ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಇದೆ. ಹಾಗೂ 600 meters ನಿಮಗೆ ಸ್ಕೂಲು ಕಾಲೇಜ್ ಫೆಸಿಲಿಟಿ ಕೂಡ ಇದೆ. ನಿಯರ್ ಬೈ ಶೇಷಾದ್ರಿಪುರಂ ಕಾಲೇಜ್ ಇದೆ, ಸುರಾನ ಕಾಲೇಜ್ ಇದೆ, ಡೆಲ್ಲಿ ಪಬ್ಲಿಕ್ ಹೈಸ್ಕೂಲ್ ಕೂಡ ಇದೆ. ಹಾಗೆ ಇಲ್ಲೇ ನಿಯರ್ ಬೈ ಅಲ್ಲಿ ನಿಮಗೆ ಜಸ್ಟ್ ಒಂದು 500 meters ವಾಕಬಲ್ ಡಿಸ್ಟೆನ್ಸಲ್ಲಿ ಗ್ರಾಸರಿ ಶಾಪಿಂಗ್ ಕೂಡ ನೀವು ಮಾಡ್ಬೋದು. ಸೊ ಇದು ಬಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿಯಿಂದ ಅಲೋಕೇಟ್ ಆಗಿರುವಂಥ ಸೈಟು. ಸೊ ಇದು ಬಂದು 50/30 ಸೈಟ್ ಆಗಿರುತ್ತೆ. ಸೊ ನೀವು ಈ ಪ್ರಾಪರ್ಟಿನ ಕೊಂಡ್ಕೊಳ್ಳೋದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಸೊ ಮೇಲ್ಗಡೆ ಕಾಣಿಸ್ತಿರುವಂಥ ಈ ನಂಬರ್ಗೆ ಕರೆ ಮಾಡಿ. ಯಾವುದೇ ಬ್ರೋಕರೇಜ್ ಹಾಗೂ ಕಮಿಷನ್ಸ್ ಇರೋದಿಲ್ಲ. ಥ್ಯಾಂಕ್ ಯು.